ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 24ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತಾ ಶುರು ಮಾಡೋಣ. ಸೊ ಬನ್ನಿ, ಸಿನಿಮಾ ಇಂಡಸ್ಟ್ರಿಯಲ್ಲಿ ನಿನ್ನೆ ಮೊನ್ನೆ ಏನೆಲ್ಲ ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ ಬಂದಿದ್ದಾವೆ, ಏನೆಲ್ಲ ಬಸ್ ಕ್ರಿಯೇಟ್ ಆಗಿದೆಯೋ ಪ್ರತಿಯೊಂದು ಅಪ್ಡೇಟ್ಸ್ನ ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಯಾವುದೇ ಕಾರಣಕ್ಕೂ ಮಿಸ್ ಮಾಡದೆ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ನೀನು ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ 2021 ನಮ್ಮ ದರ್ಶನ್ ಸರ್ ಅವರ ರಾಬರ್ಟ್ ಸಿನಿಮಾ ರಿಲೀಸ್ ಆಗಿದ್ದು ನಿಮಗೆಲ್ಲ ಗೊತ್ತೇ ಇದೆ. ಸೊ ಇದೇ 7ನೇ ತಾರೀಕು ರಾಬರ್ಟ್ ಸಿನಿಮಾ ರಿಲೀಸಿಂಗ್ ಮಾಡ್ತಿದ್ದಾರೆ. ಸೊ ಯಾವ ಥಿಯೇಟರಲ್ಲಿ ರಿಲೀಸಿಂಗ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ನಿಮಗೆ ಸೈಡಲ್ಲಿ ನಿಮಗೆ ನೋಡ್ತಾ ಇರ್ತೀರಾ. ಥಿಯೇಟರ್ಸ್ನ ನಾನು ಮೆನ್ಷನ್ ಮಾಡಿದ್ದೀನಿ, ಥಿಯೇಟರ್ ಲಿಸ್ಟ್ ಅನ್ನೋದು ಸಿಕ್ಕಿದೆ. ಸೊ ಒಂದ್ಸಲ ನೋಡಿ ಆಯಿತಾ. ನೀವೇನಾದರೂ ಸಿನಿಮಾನ ಮತ್ತೆ ಥಿಯೇಟರ್ಗೆ ಹೋಗಿ ಎಕ್ಸ್ಪೀರಿಯನ್ಸ್ ಮಾಡಬೇಕು ಅಂದರೆ ನೀವು ಥಿಯೇಟರ್ಗೆ ಹೋಗಿ ನೋಡ್ಬೋದು. 7ನೇ ತಾರೀಕು ಸಿನಿಮಾ ಬಂದ್ಬಿಟ್ಟು ರಿಲೀಸಿಂಗ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕಾಂತಾರ ಚಾಪ್ಟರ್ 1 ಈಗೇನು ಶೂಟಿಂಗ್ ಮಾಡ್ತಿದ್ದಾರೆ, ಕಾಂತಾರ ಚಾಪ್ಟರ್ 1 ಬಂದ್ಬಿಟ್ಟು ಫಸ್ಟ್ ಶೆಡ್ಯೂಲ್ನ ಕಂಪ್ಲೀಟ್ ಮಾಡಿಕೊಂಡು ಒಂದು ಸಣ್ಣ ಬ್ರೇಕ್ ಮಾಡಿದ್ದಾರೆ ಅಂತ ಸ್ವತಃ ನಮ್ಮ ರಿಷಬ್ ಶೆಟ್ಟರು ಹೇಳ್ಕೊಂಡಿದ್ದಾರೆ ಒಂದು ಇಂಟರ್ವ್ಯೂದಲ್ಲಿ. ಸೊ ಫಸ್ಟ್ ಶೆಡ್ಯೂಲ್ ಅನ್ನೋದು ಕಾಂತಾರ ಚಾಪ್ಟರ್ 1 ಕಂಪ್ಲೀಟ್ ಆಗಿದೆ ಅಂತಲೇ ಅರ್ಥ. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಕಲ್ಕಿ 2898 AD ಸಿನಿಮಾದ ಟ್ರೈಲರ್ ಬಂದ್ಬಿಟ್ಟು 8ನೇ ತಾರೀಕು ರಿಲೀಸ್ ಆಗ್ತಿದೆ. ಅಂದರೆ 8ನೇ ತಾರೀಕು ನಿಮಗೆ ಟ್ರೈಲರ್ ರಿಲೀಸ್ ಆಗುತ್ತೆ ಅಂತ ನಾನು ಹೇಳಿದ್ದೆ. ಆದರೆ ಸಮ್ ಟೆಕ್ನಿಕಲ್ ಇಶ್ಯೂಸಿಂದ 8ನೇ ತಾರೀಕಿಂದ 10ನೇ ತಾರೀಕಿಗೆ ಪೋಸ್ಟ್ಪೋನ್ ಆಗಿ ಈಗ ಅಫಿಷಿಯಲಿ ಅಪ್ಡೇಟ್ ಅನ್ನೋದು ಮೂವಿ ತಂಡದಿಂದ ಅನೌನ್ಸ್ ಆಗಿದೆ. ಸೊ 10ನೇ ತಾರೀಕು ಟ್ರೈಲರ್ ಅನ್ನೋದು ರಿಲೀಸ್ ಆಗ್ತಿದೆ. ಕಲ್ಕಿ 2898 AD ಸಿನಿಮಾದ ಟ್ರೈಲರ್ 10ನೇ ತಾರೀಕು ಜೂನ್ ಇದೆ. 10ನೇ ತಾರೀಕು ಇನ್ನು 4 ದಿನ ಇದೆ. ಸೊ ಟ್ರೈಲರ್ ಬಂದ್ಬಿಟ್ಟು 10ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ವೈಶಿಷ್ಟ್ಯ ಸಿನಿಮಾ ಅವರು ನಾಯಕ ನಟನಾಗಿ ಮಾಡುತ್ತಿರುವ ಲವ್ಲಿ ಸಿನಿಮಾದ ಟ್ರೈಲರ್ ಅಂತೂ ರಿಲೀಸ್ ಆಗಿದೆ. ಅದ್ಭುತವಾಗಿದೆ, ಪ್ರತಿಯೊಬ್ಬರು ನೋಡಬಹುದು. ಒಂದ್ಸಲ ಹೋಗಿ ಟ್ರೈಲರ್ನ ನೋಡಿ. ಸೊ 14ನೇ ತಾರೀಕು ಬಂದ್ಬಿಟ್ಟು ಮೂವಿ ಅನ್ನೋದು ರಿಲೀಸ್ ಆಗ್ತಾ ಇದೆ. ಅದ್ರ ಜೊತೆಗೆ ನಮ್ಮ ಡಾಲಿ ಧನಂಜಯ್ ಅವರ ಕೋಟಿ ಸಿನಿಮಾ ಸಹ ಟ್ರೈಲರ್ನ ಲಾಂಚ್ ಮಾಡಿದ್ದಾರೆ. ಅಂದರೆ ನಿನ್ನೆ ಲಾಂಚ್ ಆಗಿದೆ ಟ್ರೈಲರ್ ಬಂದ್ಬಿಟ್ಟು. ಸಸ್ಪೆನ್ಸ್ ಥ್ರಿಲ್ಲರ್ ಟ್ರೈಲರ್ನ ಕಟ್ ಮಾಡಿ ಜನರ ಮುಂದೆ ಇಟ್ಟಿದ್ದಾರೆ. ಸೊ ಇನ್ನು ಯಾರೆಲ್ಲ ನೋಡಿಲ್ಲ ಒಂದ್ಸಲ ಹೋಗಿ ಚೆಕ್ ಮಾಡಿ ಆಯಿತಾ. ಟ್ರೈಲರ್ ನೋಡಿದ್ರೆ ನಿಮಗೆ ಸಿನಿಮಾ ನೋಡಬಹುದೇ ಇಲ್ವಾ ಅನ್ನೋದ್ರ ಬಗ್ಗೆ ಕಂಪ್ಲೀಟಾಗಿ ನಿಮಗೆ ಒಂದು ಐಡಿಯಾ ಅನ್ನೋದು ಬರುತ್ತೆ. ಸೊ ನನಗಂತೂ ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಅನ್ನಿಸ್ತು. ಸೊ ಈ 2 ಸಿನಿಮಾಗಳು 14ನೇ ತಾರೀಕು ರಿಲೀಸ್ ಆಗ್ತಿದ್ದಾವೆ. ಅದ್ರ ಜೊತೆಗೆ ಇನ್ನೂ ಸಾಕಷ್ಟು ಸಿನಿಮಾಗಳು 14ನೇ ತಾರೀಕು ರಿಲೀಸ್ ಆಗ್ತಿದೆ. ಸೊ ನಿಮ್ಗೇನಾದರೂ 14ನೇ ತಾರೀಕು ನಮ್ಮ KFI ಇಂಡಸ್ಟ್ರಿಯಿಂದ ಯಾವೆಲ್ಲ ಸಿನಿಮಾಗಳು ಬರ್ತಿದ್ದಾವೆ ಅನ್ನೋದ್ರ ಬಗ್ಗೆ ಗೊತ್ತಾಗಬೇಕು ಅಂದರೆ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡಿ. ನೆಕ್ಸ್ಟ್ ವಿಡಿಯೋ ಕಂಪ್ಲೀಟಾಗಿ ನಾನು 14ನೇ ತಾರೀಕು ಬಗ್ಗೆ ವಿಡಿಯೋಸ್ ಅನ್ನೋದನ್ನು ಮಾಡ್ತೇನೆ. ಸೊ ಯಾವ್ಯಾವ ಸಿನಿಮಾ ರಿಲೀಸ್ ಆಗ್ತಿದೆ ಏನು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ. ಸೊ ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ರಾಘವ ಲಾರೆನ್ಸ್ ಅವರ ಕಾಂಚನ 4 ಸ್ಕ್ರಿಪ್ಟ್ ಅನ್ನೋದು ರೆಡಿ ಆಗ್ತಾ ಇದೆ ಅಂತ ಸುಮಾರು ಒಂದು 2-3 ತಿಂಗಳ ಹಿಂದೆ ಒಂದು ಇಂಟರ್ವ್ಯೂದಲ್ಲಿ ಹೇಳ್ಕೊಂಡಿದ್ರು. ಸೊ ಅತಿ ಶೀಘ್ರದಲ್ಲೇ ಸೆಟ್ ಏರ್ತಿದೆ, ಅಂದರೆ ಸೆಪ್ಟೆಂಬರಲ್ಲಿ ಸೆಟ್ ಏರೋ ಚಾನ್ಸಸ್ ಇದೆ ಅಂತ ಕೆಲವೊಂದು ಮೂಲಗಳ ಪ್ರಕಾರ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ರಾಘವ ಲಾರೆನ್ಸ್ ಅವರ ಜರ್ನಿ ಹೇಗಿದೆ ಅಂದರೆ ಅವರು ನಾರ್ಮಲ್ ಸಿನಿಮಾ ಮಾಡಿದರೆ ಹಿಟ್ ಅಥವಾ ಫ್ಲಾಪ್ ಸಾಧ್ಯತೆ ಕಮ್ಮಿ ಇದೆ. ಸೊ ಅದೇ ಈ ಡೆವಿಲ್ ಗೋಸ್ಟ್ ಹಂಟಿಂಗ್ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಅವರ ಲೈಫ್ ಸ್ಟಾರ್ಟ್ ಆಗಿದೆ ಮೇ ಬಿ ಕಾಂಚನದಿಂದ ಅಂತ ಪ್ರತಿಯೊಬ್ಬರು ಮಾತಾಡ್ಕೊತಾ ಇದ್ದಾರೆ. ಸೊ ನಿಮ್ಮ ಅಭಿಪ್ರಾಯ ಏನು ಅನ್ನೋದ್ರ ಬಗ್ಗೆ ಕಮೆಂಟ್ ಬಾಕ್ಸಲ್ಲಿ ಬರೀಬೋದು. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಸೂರ್ಯ ಅವರ ಕಂಗುವ ಸಿನಿಮಾದ ಅಪ್ಡೇಟ್ಸ್ ಯಾವುದೂ ಸದ್ಯಕ್ಕೆ ಬರ್ತಿಲ್ಲ. ಆದರೆ ಪೋಸ್ಟ್ ಪ್ರೊಡಕ್ಷನ್ ವರ್ಕು ಆಲ್ಮೋಸ್ಟ್ ಕಂಪ್ಲೀಟ್ ಆಗ್ತಾ ಬರ್ತಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸೊ ಅವರ ನೆಕ್ಸ್ಟ್ ಪ್ರಾಜೆಕ್ಟ್ನ ಫಸ್ಟ್ ಲುಕ್ ಅನ್ನೋದು ರಿವೀಲ್ ಮಾಡಿದ್ದಾರೆ. ಸೊ ನೋಡ್ತಾ ಇರ್ಬೋದು, ಇವಾಗ ಸದ್ಯಕ್ಕೆ ನಾನು ಪ್ಲೇ ಮಾಡ್ತಾ ಇದ್ದೀನಿ 44 ಸಿನಿಮಾದ ಫಸ್ಟ್ ಲುಕ್ ಅನ್ನೋದನ್ನ ನೀವು ನೋಡ್ತಾ ಇರ್ತೀರ. ಇವಾಗ ಸದ್ಯಕ್ಕೆ ಕಾರ್ತಿಕ್ ಸುಬ್ಬರಾಜ್ ಅವರು ಡೈರೆಕ್ಷನ್ ಮಾಡ್ತಿದ್ದಾರೆ. ಅದ್ರ ಜೊತೆಗೆ ಅವ್ರದ್ದೇ ಸ್ವಂತ ಪ್ರೊಡಕ್ಷನ್ ಹೌಸ್ ಕಡೆಯಿಂದ ಸಿನಿಮಾನ ಪ್ರೊಡ್ಯೂಸ್ ಮಾಡ್ತಿದ್ದಾರೆ ಅಂತ ಮಾಹಿತಿ ಸಿಗ್ತಾ ಇದೆ. ಸೊ ಇನ್ನು ಲಾಸ್ಟ್ ಆ್ಯಂಡ್ ಫೈನಲ್ ನ್ಯೂಸ್ ವಿಷಯಕ್ಕೆ ಬಂದರೆ ಇದು ನ್ಯೂಸ್ ಅಲ್ಲ, ಆದರೆ ಇವತ್ತು ನಮ್ಮ ರಕ್ಷಿತ್ ಶೆಟ್ಟಿ ಅವರ ಹುಟ್ಟು ಹಬ್ಬ ಇದೆ. ಸೊ ವಿಶ್ ಯು ಹ್ಯಾಪಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಫ್ ದ ಡೇ ಸರ್. ಆದರೆ ನಮಗೆ ಇವತ್ತು ನಿಮ್ಮ ಹುಟ್ಟು ಹಬ್ಬದ ದಿನ ಒಂದು ದೊಡ್ಡದಾಗಿ ಎಕ್ಸ್ಪೆಕ್ಟೇಷನ್ ಅನ್ನೋದು ಇಟ್ಕೊಂಡಿದ್ದೀವಿ. ಸೊ ಅಭಿಮಾನಿಗಳಾಗಿ ನಾವು ನಿಮಗೆ ಫೋರ್ಸ್ಫುಲ್ಲಿ ಕೇಳ್ತಾ ಇದ್ದೀವಿ. ಸೊ ಇಫ್ ಇನ್ ಕೇಸ್ ಏನಾದರೂ ಒಂದು ಸಣ್ಣ ಪೋಸ್ಟರ್ ಅಥವಾ ಒಂದು ಟೀಸರ್ ಅಥವಾ ಏನಾದರೂ ಲಾಂಚ್ ಮಾಡಿದ್ರೆ ನಿಮ್ಮ ಉಳಿದವರ ಕಂಡಂತೆ ಸಿನಿಮಾದ ಒಂದು ಪೋಸ್ಟರ್, ಉಳಿದವರ ಕಂಡಂತೆ ಅಲ್ಲ, ಅದು ರಿಚರ್ಡ್ ಆಂಟೋನಿ ಅಂತ ಟೈಟಲ್ನ ಚೇಂಜ್ ಮಾಡಿದ್ದಾರೆ. ಅಂದರೆ ಉಳಿದವರ ಕಂಡಂತೆ ಸಿನಿಮಾದ ಪ್ರೀಕ್ವೆಲ್ ಅಥವಾ ಸೀಕ್ವೆಲ್ನ ಮಾಡ್ತಿರೋದು ಸದ್ಯಕ್ಕೆ ನಿಮಗೆಲ್ಲ ಗೊತ್ತೇ ಇದೆ. ಸೊ ನಿಮ್ಮ ರಿಚರ್ಡ್ ಆಂಟೋನಿಯ ಒಂದು ಸಣ್ಣದಾದಂಥ ಒಂದು ಅಪ್ಡೇಟ್ ಕೊಟ್ಟರೆ ನಿಮ್ಮ ಹುಟ್ಟುಹಬ್ಬದ ದಿನ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಪ್ರತಿಯೊಬ್ಬರು ಕಾಯ್ತಾ ಇದ್ದೀವಿ. ಸೊ ನೋಡೋಣ, ಇಫ್ ಇನ್ ಕೇಸ್ ಏನಾದರೂ ಅಪ್ಡೇಟ್ ಬಂದರೆ ನೆಕ್ಸ್ಟ್ ಎಪಿಸೋಡ್ ಅಂದರೆ ನಾಳೆ ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ಸದ್ಯಕ್ಕೆ ನಿನ್ನೆ ಇವತ್ತಿನ
ಕಂಪ್ಲೀಟ್ ಇಂಡಸ್ಟ್ರಿಯಲ್ಲಿ ಏನೆಲ್ಲ ಸ್ಪೆಕ್ಯುಲೇಷನ್ಸ್ ಅದ್ರ ಜೊತೆಗೆ ಏನೆಲ್ಲ ಅಪ್ಡೇಟ್ಸ್ ಅದ್ರ ಜೊತೆಗೆ ಏನೆಲ್ಲ ಬಸ್ ಕ್ರಿಯೇಟ್ ಆಗ್ತಾ ಇತ್ತು ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅನ್ಕೊತಿದ್ದೀನಿ. ಸೊ ಇಫ್ ಇನ್ ಕೇಸ್ ಏನಾದರೂ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮತ್ತೆ ಯಾವುದೇ ಕಾರಣಕ್ಕೂ ಮರಿಬೇಡಿ. ಇಫ್ ಇನ್ ಕೇಸ್ ತುಂಬಾ ಇಷ್ಟ ಆಯಿತು ಅಂದರೆ ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡ್ಬೋದು. ಲವ್ ಯು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮ ಚೆನ್ನಾಗಿ ನೋಡ್ಕೊಳ್ಳಿ.